ಬಿಸ್ಲ ಚಿತ್ರಾನ್ನ ಸೂಪರ್ ಆಗಿದೆ ಅಲ್ವನ? ಇಂಥ ಚಿತ್ರಾನ್ನ ನಾನು ಚಿತ್ರಾನ್ನ ಆದಾಗಿಂದಲೂ ತಿಂದಿರ್ಲಿಲ್ಲ. ಚಿತ್ರಾನ್ನ ಚೆನ್ನಾಗಿದ್ಯಾ? ಚಿತ್ರಾನ್ನ 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 ಅಂತ ಆಡ್ಬೇಕು ಅನಿಸ್ತಿದೆ. ಯಜಮಾನ್ರು ಹೇಳೋದು ಕರೆಕ್ಟ್. ಏನು ನಾವು ಚಿತ್ರಾನ್ನ ಅಂತಾನ? ಅಲ್ಲ, ಒಬ್ಬ ಜೇಡಿ ಮಣ್ಣು ಇನ್ನೊಬ್ಬ ಕೆಂಪು ಮಣ್ಣು ಅಂತ. ಯಾಕಪ್ಪ ಹಾಗೆ ಹೇಳ್ತಾ ಇದೀಯಾ? ಮತ್ತಿನ್ನೇನು, ನಿಮ್ಮಂತ ಗುಗ್ಗುಗಳನ್ನ ಯಾರ್ ಬೇಕಾದ್ರೂ ಫೂಲ್ ಮಾಡ್ಬೋದು. ನೀವ್ ತಿಂತಾ ಇರೋದು ಚಿತ್ರಾನ್ನ ಅಲ್ಲ, ಮತ್ತಿನ್ನೇನು ಮೊಸರನ್ನ? ಕೊಬ್ಬರಿ ಅನ್ನ. ಚಿತ್ರಾನ್ನ ಬೇರೆ ಕೊಬ್ಬರಿ ಅನ್ನ ಬೇರೆ ಅಂತ ಇದೆಯೇನು? ಹೂ ಕಣೋ, ಚಂಪನ್ ಫೂಲ್ ಮಾಡೋಣ ಅಂತ ನಾನು ಹಂಗೆ ಹೇಳಿದ್ದೆ ಅಲ್ವೇನೋ? ಸಾಕ್ ಸುಮ್ನೆ ಇರೋ. ಫೂಲ್ ಆದ್ಕಿಂತ ಒಪ್ಕೊಳ್ಳೋದ್ ಬಿಟ್ಟು ಬೇರೆಯವ್ರ ಮೇಲೆ ಗೂಬೆ ಕುಡ್ಸೋ ಪ್ರಯತ್ನ ಮಾಡ್ಬೇಡಿ. ಚಂಪಾ, ಬೇಕಂದ್ರೆ ನೀನ್ ಒಂದೇ ಸೆಕೆಂಡ್ ಅಲ್ಲಿ ಫೂಲ್ ಮಾಡ್ಬಿಡ್ತೀವಿ. ನೀವು ನನ್ನ ಫೂಲ್ ಮಾಡೋದಾ? ಚಾಲೆಂಜಾ? ಚಾಲೆಂಜ್. ರಾಜಿ ಅವರೇ ನಮಸ್ಕಾರ. ರಾಜಿ ಸಂಡೇ ಮಂಡೇ ಏಪ್ರಿಲ್ ಫೂಲ್. ಪಾಂಡ್ರಂಗ, ಪಾಂಡ್ರಂಗ ಯಾರು? ಶ್ರೀಪತಿ, ಏನಾಯ್ತು? ಇದ್ದಕ್ಕಿದ್ದಂಗೆ ದಿಢೀರ್ ಅಂತ ಪ್ರತ್ಯಕ್ಷ ಆಗ್ಬಿಟ್ಟೆ. ಏನ್ ಸಮಾಚಾರ? ಸುಮಾರು ದಿವಸ ಆಯ್ತಲ್ಲಪ್ಪ ನೀನ್ ನೋಡಿ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹಂಗೆ ಏನು ಇಷ್ಟೊಂದು ಸುಮ್ಮನೆ ಆಗ್ತಿದ್ಯಾ? ಮುಕ್ಕಲ್ ಬೇರೆ ಬೆಕ್ಕಳ ಕಾಣಿಸ್ತಿದೆ, ಮಿಕ್ಕಿದ್ದೆಲ್ಲ ಸೇಮ್ ಅಂತ ಅನ್ಕೊಂಡಿದ್ದೀನಿ. ಯಾಕಪ್ಪ ನಿಮ್ಮ ಹೆಂಡತಿ ಚೆನ್ನಾಗಿ ನೋಡ್ಕೊತಿದ್ಯಾ? ಏನು ಬಟ್ ಅಂತ ಬಡಬಡಿಸ್ತೀಯ? ಕೇಳಿಸ್ಕೊಂಡ್ರೆ ಕಿವಿ ತೂತು ಬಿದ್ದುಬಿಡುತ್ತಪ್ಪ. ನಾವು ತೂತಿರೋದಕ್ಕೆ ಅದಕ್ಕೆ ಕಿವಿ ಅನ್ನೋದು ಕಣ. ಹೇಗ್ ನಡೀತಾ ಇದೆ ಸಾಂಸಾರಿಕ ಜೀವನ? ನಿನ್ಗಿಂತ 8 ವರ್ಷ ದೊಡ್ಡ ಹೆಂಗಸ್ನ ಕಟ್ಕೊಂಡ್ಬಿಟ್ಟಂತೆ. ನಾನ್ ಕಟ್ಕೊಂಡಿಲ್ಲ ಕಣ, ಅವ್ರಾಗ ಅವರೇ ಬಂದು ತಗಲಾಕೊಂಡ್ಬಿಟ್ರು. ಏನೋ ಒಂದು. ಎಲ್ಲಿ ಆ ಯಮ್ಮ? ಏನದೆ ಬಸ್ ಸ್ಟ್ಯಾಂಡ್ ನಲ್ಲಿ ಅಡ್ರೆಸ್ ಕೇಳೋರ್ ತರ ಕೇಳ್ತಾ ಇದೆಯಲ್ಲ? ಅದು ಏನೋ ದೇವ್ರು ನೋಡ್ಕೊಂಡ್ ಬರ್ತೀನಿ ಅಂತ ಬೇರೆ ಊರಿಗೆ ಹೋದ್ರಪ್ಪ. ಯಾವ್ದೇ ತರ ಪತಿ ದೇವರು ಮನೇಲೆ ಇರ್ಬೇಕಾದ್ರೆ ದೇವ್ರ ಯಾಕೆ ಹೋಗ್ಬೇಕು ಅಲ್ಲಿಗೆ? ಗಂಡನ ಪ್ರೀತಿ ತನಗೆ ಜಾಸ್ತಿ ಸಿಕ್ಲಿ ಅಂತ ಆ ಪೂಜಾರಪ್ಪನೋ ಇಲ್ಲೋ ದೇವ್ರನ್ನ ಕೇಳ್ಕೊಂಡು ಬರ್ತಾರೆ ಬಿಡ. ಅದಕ್ಕೆ ಅಲ್ಲಿಗೆ ಯಾಕೆ ಹೋಗ್ಬೇಕು? ನಿನ್ ಕಾಲ ಇಟ್ಕೊಂಡು ಬಿಡನು ನಿನ್ನ ಪಾದ ಅಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿದ್ರೆ ನೀನೇ ಪ್ರೀತಿ ಕೊಡ್ತಿರ್ಲಿಲ್ವೇನೋ? ಶ್ರೀಪತಿ, ಬಿಡೇನು ನಿನ್ನ ಪಾದ ಅಲ್ಲ, ಸಿಗಿಬಂ ಕ್ಷಣದಲ್ಲಿ ನಿನ್ನ ಅಂತ ಹಳೆಗನ್ನಡದಲ್ಲಿ ಹಾಡಿದ್ರು ನಾನೇನೋ ನನ್ನ ಹೆಂಡತಿಗೆ ಪ್ರೀತಿ ತೋರಿಸ್ತಾ ಇರ್ಲಿಲ್ಲ. ಕರೆಕ್ಟ್ ಕರೆಕ್ಟ್. ಆದ್ರೂ ನಿಮ್ಮನೆ ವಿಷಯ ನನಗೆ ಯಾಕೆ? 3 ದಿನ ಇಲ್ಲಿ ಇದ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ನಿನ್ಗೇನು ಅಭ್ಯಂತರ ಇಲ್ಲ ತಾನೇನಪ್ಪ? ಕೇಳದೆ H1N1 ತರ ಮನೆಗೆ ನುಗ್ಗು ಬಿಟ್ಟಿದೀಯ. 3 ದಿನ ಏನು 4 ದಿನ ಬೇಕಾದ್ರೂ ಇರು, ಆದ್ರೆ ನೀನು ತರಲೆ ತೆಗಿಯಂಗಿಲ್ಲ. ಇಲ್ಲ ಯಾವ್ದಕ್ಕೂ ನೀನು ಒಂದ್ಸಲ ನಮ್ಮ ಮಾತೃಶ್ರೀಯವ್ರನ್ನ ಪರಿಚಯ ಮಾಡ್ಕೊಟ್ಬಿಡ್ತೀನಿ. ಇನ್ನೂ ಇದಾರ? ಹೋಗಿದ್ದು ನಮ್ಮಪ್ಪ ಕಡೆ. ಮಣ್ಣಿಗೆ ಬರ್ದೇ ಇದ್ರು ಅದೆಷ್ಟು ಚೆನ್ನಾಗಿ ಕರಿಕರ ತೋರಿಸ್ತೀಯ. ಇರು ಅಪ್ಪ, ಮಾತೃಶ್ರೀ ಬರೇ ಬನ್ನಿ ಇಲ್ಲಿ. ಏನಾಯ್ತು ಪಾಂಡುರಂಗ ಗಂಡುಗಲಿ? ತಾವ್ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಇನ್ನು ಗಂಡುಗಲಿ ಅಂತ ಏನು ಬಂತು? ಇವನು ಶ್ರೀಪತಿ ಅಂತ ನನ್ನ ಸ್ನೇಹಿತ. ನನ್ನ ಮಗನ ಫ್ರೆಂಡ್ಸ್ ಅಂದ್ಮೇಲೆ ನಮ್ ಯಜಮಾನ ಥರನೇ ಒಳ್ಳೆಯವರಾಗಿರ್ತಾರೆ. ನೀನ್ ಬಂದಿದ್ದು ತುಂಬಾ ಸಂತೋಷ ಆಯ್ತಪ್ಪ. ನಿನ್ನು ನಮ್ ಯಜಮಾನ ಫೋಟೋ ಜೊತೆಲೇ ಸೇರಿಸ್ಬಿಡ್ತೀನಿ. ಮತ್ತೆ ಕಾಫಿ ಚಿನ್ನ. ಯಾರಿದು? ರಾಜ್ಕುಮಾರ್ ಅಂತ ತಾತ? ತಾತನ? ಮತ್ತಿನ್ನೇನು ಕೆಟ್ಕಂಡಿನ ನೋಡ್ತಾ ಇದ್ದೀರಾ? ನಂದು ಕೆಟ್ಕಣ್ಣ. ಕಾಫಿ ಕೊಟ್ಟಿಲ್ಲ ಅಂತ ತಾನೇ ಗುರಾಯಿಸ್ತಾ ಇರೋದು. ನನ್ಗಿಂತ ತುಂಬಾ ಜೋರಾಗಿ ಮಾತಾಡ್ತಾರೆ ನಿಮ್ ಮಗಳ. ಮಗಳಲ್ಲಪ್ಪ, ಸೊಸೆ ಅಂತ ಹೇಳ್ಬೋದು. ಆದ್ರೆ ರೂಲ್ಸ್ ಪ್ರಕಾರ ಇನ್ನೂ ಸೊಸೆ ಆಗಿಲ್ಲ. ಇವಳಿಗೆ ಕೆಲಸದವಳು ಅಂದ್ರೆ ಸಿಟ್ಟು ಬಂದ್ಬಿಡುತ್ತಪ್ಪ. ನಾನು ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಾನು ಅದನ್ನೇ ಹೇಳಿದ್ದೆ. ಈ ಮನೆ ಎಲ್ಲಾ ಉಸ್ತುವಾರಿನೂ ನಂದೆ. ಕೆಲಸದವರು ಇಷ್ಟೊಂದು ಸುಂದರವಾಗಿರ್ತಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಇಲ್ಲಿವರೆಗೂ 99 ಹುಡುಗಿರನ್ನ ಲವ್ ಮಾಡಿ ಎಂಗೇಜ್ಮೆಂಟ್ ಆಗಿದ್ದಾಗಿದೆ. ಈಗ ಇನ್ನೂ ಹುಟ್ಟಿಗೆ ಬಿಡಿಸ್ಕೊಂಡು ಎಂಗೇಜ್ಮೆಂಟ್ ಆಗ್ಬಿಟ್ರೆ 100 ಹುಡುಗಿರನ್ನ ಎಂಗೇಜ್ಮೆಂಟ್ ಆಗಿದ್ದ ಖುಷಿಗೆ ಗಿನ್ನಿಸ್ ರೆಕಾರ್ಡ್ ಸೇರ್ಬಿಡ್ತೀನಿ. ನಿನ್ನೆ ತಿನ್ನೋ ಹಾಗೆ ನೋಡ್ತಾ ಇದ್ದೀನಲ್ಲ, ತಿನ್ನೋಕೆ ಏನಾದ್ರೂ ಒಂದು ಬಡಿ. ನಾಳೆ ಬೆಳಿಗ್ಗೆ ಕಡ್ಲೆಕಾಯಿ ತಗೊಂಬಂದು ಬಡಿತೀನಿ. ಕಡ್ಲೆಕಾಯಿ ತಿನ್ನಕ್ ನಾನು ಕೋತಿನ? ಇದಪ್ಪ ಸುಮ್ಮನೆ ನಿನ್ನ ಲೇಗ್ಸೋಗ್ ಹಾಗೆ ಮಾತಾಡ್ತಿದ್ದಾಳೆ ಅಷ್ಟೇ. ಆದ್ರೂ ಚಂಪಾ ತುಂಬಾ ಸೊಂಪಾಗಿ ಬೆಳೆದಾಳೆ. ಒಳ್ಳೆ ಶಾಂಪು ಹಾಕ್ತಾಳೆ ಅನ್ಸುತ್ತೆ. ನೋಡು, ಇವನ್ ಚಂಪನ್ನ ಸೊಂಪು ಶಾಂಪು ಅಂತ ಏನೇನೋ ಹೇಳ್ತಾ ಇದ್ದಾನೆ. ಈಗಾಗ್ಲೇ ಲೋವಲ್ ಬಿದ್ದೋಗಿದ್ದಾನೆ. ಇದೇ ವಿಷಯದ ಬಗ್ಗೆ ಚಂಪು ಜೊತೆ ನಾವು ಬೆಚ್ಕಿಟ್ಟಿದ್ರೆ ಹೇಗಿರುತ್ತೆ? ನೋಡ್ರು, ಅವ್ನು ನನ್ನ ಕೆಟ್ಕಂಡಿಂದ ನೋಡ್ತಾ ಇದ್ದಾನೆ. ಅದು ಹಾಳಾಗಿ ಹೋಗ್ಲಿ. ನಿನ್ ಕೈಲಿ ಅವಳನ್ನ ಲವ್ ಅಲ್ಲಿ ಬೀಳ್ಸಿ ಫೂಲ್ ಮಾಡಕ್ ಆಗುತ್ತಾ? ಅವ್ನ್ ಯಾಕೆ ಇವಳು ಲವ್ ಮಾಡ್ತಾನೆ? ಇವಳು ಕೆಲಸದವಳು ಅಂತ ಅವ್ನ್ ಗೊತ್ತಾಗೋಗಿದೆ. ನಾನು ಕೆಲಸದವಳಲ್ಲ, MSc. MScನೋ BScನೋ ನಿನ್ ಕೈಲಿ ಅವಳನ್ನ ಲವ್ ಮಾಡಿ ಫೂಲ್ ಮಾಡಕ್ ಆದ್ರೆ ನಾವು ನಿನಗೆ 500 ರೂಪಾಯಿ ಕೊಡ್ತೀವಿ. ಆಗ್ಲಿಲ್ಲ ಅಂದ್ರೆ ನೀನು ನಮ್ಗೆ 500 ರೂಪಾಯಿ ಕೊಡ್ಬೇಕು. ಓಕೆನಾ? ಓಕೆ. ಅವ್ನ್ ಮೊದ್ಲೇ ಮಂಗನ್ ತರ ಆಡ್ತಿದ್ದಾನೆ. ಕಡ್ಲೆಕಾಯಿ ತೋರಿಸಿದ್ರೆ ಹಲ್ಕಿರಿತಾನೆ. ನಾನಂತೂ ರೆಡಿಯಪ್ಪ. ಇವತ್ತಿಂದಾನೇ ಚಾಲೆಂಜ್ ಶುರು. 500 ರೂಪಾಯಿ ಕಳ್ಕೊಳಕ್ಕೆ ನೀವಿಬ್ರು ರೆಡಿ ಆಗಿರಿ. ಕಡ್ಲೆಕಾಯಿ ನಾಳೆ ತಂದು ಬಡಿತೀನಿ ಅಂತ ಹೇಳಿದ್ರೆ ನಿಮ್ ಮೂತಿ ನೋಡಿದ್ಮೇಲೆ ಈಗ್ಲೇ ತಂದು ಬಡಿಬೇಕು.
ಕೋನಿಸ್ತು. ಏ ಚಂಪಾ ಅವನ್ನ ಲವ್ ಮಾಡಿ ಫೂಲ್ ಮಾಡ್ಬಿಡ್ತಾಳೆ ಕಣೋ, ನಮ್ಗೆ 500 ರೂಪಾಯಿ ಲಾಸ್ ಆಗತ್ತೆ. ನೋಡ, ಈಗ ಫೂಲ್ ಮಾಡಕ್ ಹೋಗಿ ಲವ್ ಮಾಡ್ತಾರೆ, ಆಮೇಲೆ ಲವ್ ನಿಜವಾಗ್ಬಿಡುತ್ತೆ. ಲವ್ ಆದ್ಮೇಲೆ ಇಬ್ರು ಮದುವೆ ಆಗಕ್ಕೆ ಮನೆ ಬಿಟ್ಟು ಓಡೋಗ್ತಾರೆ. ಆಗ ಜಾಜಿ ಅವರು ನಮ್ಮಿಬ್ರಿಗೆ 10,000 ರೂಪಾಯಿ ಕೊಡ್ತಾರೆ. ಏನು ಯಜಮಾನ್ರೆ, ಏನು ದುಡ್ಡು ಬೇಕು, ಮನಿ. ಆ ಪಾಟಲ್ಲಿ ಮನಿ ಪ್ಲಾಂಟ್ ಹಾಕಿಟ್ಟಿದ್ದೀನಿ, ನಿನ್ಗೆ ಎಷ್ಟು ಬೇಕೋ ಅಷ್ಟು ಕತ್ತರಿಸ್ಕೋ ಹೋಗು. ಅದು ದುಡ್ಡಲ್ಲ, ಎಲೆ. ಏ ನಾನೇನು ಕೆಲಸ ಮಾಡ್ತಾ ಇದ್ದೀನಿ, ಮತ್ತೆ ತಲೆ ತಿನ್ಬೇಡ. ಏನು ಯಜಮಾನ್ರೆ, ಚಂಪ ಏನೇ ನಿನ್ ರಂಪ, ನನ್ಗೆ ದುಡ್ಡು ಬೇಕು. ನೋಡು ನನ್ನ ಹತ್ರ ದುಡ್ಡಿಲ್ಲ ಅಂತ ಪರ್ಸೆ ಹೇಳ್ತಾ ಇದೆ, ತೆಗೆದು ತೋರಿಸ್ಲಾ? ಅಲ್ಲ ಯಜಮಾನ್ರೆ, ಮನೇಲಿ ಅಕ್ಕಿ ಎಲ್ಲ ಬೇಳೆ ಎಲ್ಲ ಹಿಂಗೂ ಖಾಲಿ. ಆ ಶೆಟ್ಟಿ ಇದ್ರೆ ಒಬ್ಬರು ದಿನಸಿ ಕೊಡು ಅಂದ್ರೆ ಬಿಟ್ಟಿ ಕೊಟ್ಬಿಡ್ತಾನ. ಈ ಮಕ್ಕಳಿಗೆ ಬೇರೆ ಕಳ್ಳೆಕಾಯಿ ತಂದ್ಕೊಡ್ಬೇಕು ನಾನು. ನೋಡು, ಈ ಮಂಗಗಳನ್ನೆಲ್ಲ ಸಾಕುವಂತ ಶಕ್ತಿ ಆ ದೇವ್ರು ನನಗೆ ಕೊಟ್ಟಿಲ್ಲ. ಅದು ಏನೇನು ಬೇಕು ಅಂತ ಒಂದು ಪಟ್ಟಿ ಮಾಡಿ ಹಿಡು, ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ತಂದು ಹಾಕ. ಏನು ಯಜಮಾನ್ರೆ, ಸಂಜೆ ಬೇಗ ಬಂದ್ಬಿಡಿ, ಚಾಚಿ ಆಂಟಿ ಊರಲ್ಲಿಲ್ಲ. ನೀನು ನುಲಿತಾ ಡೈಲಾಗ್ ಹೇಳ್ಕೊಂಡು ಮನೆ ಯಜಮಾನಿ ಪಟ್ಟಕ್ಕೆ ಏನಾದ್ರೂ ಚಟ್ಟ ಕಡ್ದು ಆ MS ಅನ್ನು ನಿನ್ನ ಪಾತ್ರನೇ ಮಟ್ಟ ಹಾಕ್ಬಿಡ್ತಾರೆ. ಲೋ ವಿಟ್ಲಾ ಬದ್ದು, ನಿಮ್ಗೆ ಬಿಸ್ಕೆಟ್ ಹಾಕ್ಬೇಕಂತಿದ್ದೆ, ಹೋಗ್ಲಿ ಪಾಪ ಅಂತ ಚಾಕ್ಲೇಟ್ ಹಾಕ್ತೀನಿ, ತಿನ್ಕೊ. ಏನಪ್ಪಾ ಚಂಪನ್ ಜೊತೆ ನಗ್ನಗ್ತಾ ಮಾತಾಡ್ತಾ ಇದ್ದೆ? ಕಾರಣನೇ ಬೇರೆ ಕಂಡ್ರು. ಹೌದು, ಚಂಪಾ ಹೇಗೆ? ಚಂಪನ್ ಬಗ್ಗೆ ನಿಜ ಹೇಳಿದ್ರೆ ನಿನ್ ಕೋಪ ಬಂದ್ಬಿಡುತ್ತೆ ಅಷ್ಟೇ. ಇಲ್ಲ ಪರವಾಗಿಲ್ಲ ಹೇಳು. ನಿಜವಾಗ್ಲೂ ಕೋಪ ಮಾಡ್ಕೊಳ್ಳೋದ ತಾನೆ? ನಾವು ನಿಂತರ ಅನ್ಕೊಂಡೇನೋ, ಪ್ಯೂರ್ ಹಾರ್ಟ್ ಅಮ್ಮ. ಚಂಪಂಗೆ ನಿನ್ ಕಂಡ್ರೆ ಜನಕ್ಕೆ ಪಾ ಎಲ್ಲಿ ಬಾಜೆ ಎದೆಲ್ಲ ಅಲ್ಲ, ಕಾಲಲ್ಲಿ. ಕಾಲ್ ಗೆಜ್ಜೆ ದನಿ. ಮತ್ ನನಗೆ ಕೇಳಿಸ್ಲಿಲ್ಲ. ನೀನ್ ಯಾವಾಗ್ಲೂ ಅವಳ ಮುಖ ನೋಡ್ತಾ ಇರ್ತೀಯಲ್ಲ, ಅದಕ್ಕೆ ಕೇಳಿಸ್ಲಿಲ್ಲ. ನೆಕ್ಸ್ಟ್ ಟೈಮ್ ಇಂದ ಅವಳ ಪಾದ ನೋಡು, ಕೇಳಿಸೋದ್ರ ಜೊತೆಗೆ ಕಾಣಿಸುತ್ತೆ. ಅಯ್ಯೋ, ಅದಕ್ಕೆ ಅವಳು ನಮ್ಮ ಏನೋ ಒಂಥರ ನೋಡೋದು. ಏನೋ ಒಂಥರ ಅಲ್ಲ, 2 ತರ. ಹೀಗೆ ಮುಂದುವರೆದ್ರೆ ಏನೋ 3 ತರ ಆಗೋ ಚಾನ್ಸು ಇದೆ. ಚಂಪಂಗೆ ನಿನ್ ಕಂಡ್ರೆ ತುಂಬಾ ಇಷ್ಟ, ಅದಕ್ಕೆ ಯಾವಾಗ್ಲೂ ಮುಖ ತಿರ್ಗಿಸ್ಕೊಂಡು ಹೋಗ್ತಾ ಇರ್ತಾಳೆ. ಮುಖ ತಿರ್ಸ್ಕೊಂಡು ಹೋದ್ರೆ ನನ್ನ ಇಷ್ಟಪಡ್ತಾಳಂತ ನೀನು? ನೋಡಪ್ಪ ಶ್ರೀಪತಿ, ಹೆಣ್ಮಕ್ಳು ಹುಡುಗರ ತರ ಅಲ್ಲ, ಅವ್ರ ಮನ್ಸು ಒಳಗಿರೋದು ಯಾವತ್ತು ಹೊರಗಡೆ ಹಾಕೋದೇ ಇಲ್ಲ. ಅವಳು ಮುಖ ತಿರುಗಿಸ್ಕೊಂಡು ಹೋದ್ಲು ಅಂದ್ರೆ ನಿನ್ ಕಂಡ್ರೆ ಅವ್ಳಿಗೆ ಇಷ್ಟ ಅಂತ ಅರ್ಥ. ಅವ್ಳು ನೋಡ್ದಾಗೆಲ್ಲ ಕಚ್ಗುಳಿ ಇಟ್ಟಂಗ ಆಗತ್ತಂತೆ. ಹಾಗತ್ತ ಅವಳೇ ಹೇಳ್ಕೊಂಡೇನು? ಹಾಗೆ ಹೇಳ್ಬೋದೇನೋ ಅಂತ ನಾವು ಕಾಯ್ತಾ ಇದೀವಿ. ನಾನೀಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ, ಯಾರ್ ನನ್ ಜೊತೆಗ್ ಬರ್ತೀರಾ? ಕರ್ಕೊಂಡೋಗಿದಾರಲ್ಲ ಕೇಕೆನ, ಕೇಕೆ ಅಂದ್ರೆ ಕೆಟ್ಟು ಕಣ್ಣು ಶ್ರೀಪತಿ ಕೊಟ್ರೆ ಸಿಪ್ಪೆ ಸುಲ್ಕೊಂಡು ಮಾರ್ಕೆಟ್ ವರ್ಗು ನಡ್ಕೊಂಡ್ ಬರ್ತಾನೆ. ಇವ್ರನ್ನ ಬೇಡಪ್ಪ, ಇವ್ರ ನನ್ ಜೊತೆ ಕರ್ಕೊಂಡು ಹೋದ್ರೆ ನಂಗೊಂಥರ ಆಗುತ್ತೆ. ಅದು ಅಲ್ಲದೆ ಮಾರ್ಕೆಟ್ ಅಲ್ಲಿ ಇರೋರೆಲ್ಲ ಕೇಳ್ತಾರೆ, ಏನಂತ? ಯಾರೇ ರಾಜ್ಕುಮಾರ್ ತಾತ ಅಂತ. ಟಾಟ ಮಾಡ್ತಾ ಇದ್ದಾಳೆ. ನಾವು ಟಾಟ ಮಾಡಿದ್ರೆ ಬಾಟ ತೋರಿಸ್ತಾಳೆ. ನಿನಗೆ ಕಣೋ ಟಾಟ ಮಾಡ. ಕಣ್ಣಿನ ನೋಟಗಳು ಥಳಕು ಬಳಕು ಟೋಟಲ್ ನುಲಿಯೋದಕ್ಕೆ ಶುರು ಮಾಡಿದಾಳೆ ಅಂದ್ರೆ, ಬಿದ್ದೆ ಬಾಗಿಲಲ್ಲಿ ಲವಲ್ಲಿ ಬಿದ್ದೆ, ಇನ್ನಿಲ್ಲಿ ನಿಂತೆ ಹಳ್ಳಕ್ಕೆ ಬಿದ್ದೆ. ಏನಪ್ಪ ನೀವು ಅವರಿಬ್ರು ಲವ್ ಕುದಿಸ್ತಾ ಇದ್ದೀರಾ? ಲವ್ ಕುದುರಿಸೋದ್ರ ಜೊತೆಗೆ ಚಂಪಂಗ್ ಒಂದು ಸ್ಕೆಚ್ ಹಾಕ್ತಾ ಇದೀವಿ. ಅವಳೇನಾದ್ರೂ ಇವ್ನ ಮದುವೆ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ರೆ ಜಾಜಿ ಅದಕ್ಕೆ ನಮ್ಗೆ 10,000 ರೂಪಾಯಿ ಕೊಡ್ತಾರೆ. ರೋಜಾ ಹೂವು ಕಂಡ್ರು. ರೋಜಾ ಹೂವ ನಿನ್ ಮೇಲೆ ಬಿದ್ದಿದೆ ಅಂದ್ಮೇಲೆ ನೀನ್ ಲವ್ ಅಲ್ಲಿ ಸೋಜಾ. ಬಂದು ಬಿಡ್ಲಾ, ನಮ್ಮನ್ನ ಹೆಲ್ಪ್ ಮಾಡ್ರ ಪ್ಲೀಸ್. ಚಂಪಾ ಈ ಮನೆ ಬಿಟ್ಟು ಹೋದ್ಲು ಅಂದ್ರೆ ನಮ್ಗೆಲ್ಲ ಬೇಜಾರಾಗುತ್ತೆ. ಆದ್ರಿಂದ ನಾವು ನಿಮ್ಗೆ ಸಹಾಯ ಮಾಡೋಣ. ಲೋ, ಹೀಗೆಲ್ಲ ಹಾರ್ಟ್ ಬ್ರೇಕ್ ಮಾಡ್ಬಿಡ್ರು. ನಿಮ್ಗೆ ಏನ್ ಬೇಕು ಕೇಳ್ರು? 200 ರೂಪಾಯಿ ಅಷ್ಟೇನಾ? ಹೋಟ್ಲಲ್ಲಿ ಟಿಪ್ಸ ಜಾಸ್ತಿ ಕೊಡ್ತೀನಿ, ತಗೊಳ್ಳಿ. ಸರಿ, ಏನಿಷ್ಟ ಹೇಳು. ಅಂದ್ರೆ ಇಂಥದನ್ನೇ ನೋಡ್ಬೇಕು, ಇಂಥದನ್ನೇ ತಿನ್ಬೇಕು ಅಂತ ಇರತ್ತಲ್ಲಪ್ಪ ಬಸರಿ ಬೈಕೆ. ನನಗೆ ಚಂಪನ್ ನೋಡ್ಬೇಕು ಅಂತ ತುಂಬಾ ಇಷ್ಟ ಕಂಡ್ರು. ಏನ್ ತಿನ್ಬೇಕು ಅಂತ ಇಷ್ಟ? ಚಂಪನ್ನೇ ತಿನ್ಬೇಕು ಅಂತ ಇಷ್ಟ ಕಂಡ್ರು. ಹೇಳಿದ್ದು ಏನ್ ತಿಂಡಿ ಇಷ್ಟ ಅಂತ. ಆಗ ಬಿಸಿ ಬಾತ್ ಅಂದ್ರೆ ಪಂಚ ಪ್ರಾಣ. ಲೇ ವಿಟ್ಲ, ಶ್ರೀಪತಿಗೆ ಕೇಸರಿ ಬಾತ್ ಅಂದ್ರೆ ತುಂಬಾ ಇಷ್ಟ ಅಂತ ಕಣೆ. ಕಣೋ ಚಂಪಾ, ಕೇಳಿಸ್ತಾ? ಕೇಸರಿ ಬರ್ಬೇಕಂತೆ ಕಲಿಸ್ತು. ಹಾಗಾದ್ರೆ ಬೇಗ ಮಾಡೆ. ಹೋಗಿ ಸುಮ್ಮನೆ. ಅವಳು ಯಾವತ್ತು ಯಾರನ್ನು ಇಷ್ಟಪಟ್ಟಿಲ್ವೋ, ಅಂದ್ರೆ ನೀನೇ ಫಸ್ಟ್, ನೀನೇ ಲಾಸ್ಟ್ ಆಗ್ಬೇಕು ಅನ್ನೋದು ನಮ್ಮ ಆಸೆ. ನಂದು ಅದೇ ಕಂಡ್ರು.
99 ಆಗಿದೆ. 100 ಬಲೆ ಹಾಕಿದ್ದೀನಿ. ಆಗತ್ತೆ ನಮ್ಮ ಆಸೆ. ಒಳ್ಳೆ ಬೆಸ್ಟ್. ಲೇ ವಿಟ್ಲ, ಶ್ರೀಪತಿ ಚಂಪಾ ಪ್ರೇಮ್ ಕಹಾನಿ ಸಿಲ್ವರ್ ಜೂಬ್ಲಿ ಓಡೋದ್ ಗ್ಯಾರಂಟಿ. ಹೌದು ಕಣೋ, ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ, ನಾಳೆ ಬಹಿರಂಗವಾಗಿ ಇದನ್ನ ಹೇಳ್ಕೊತಾರೆ, ಹಾಗೆ ಯಾವ್ದಾದ್ರು ಸಮಾಜಕ್ಕೆ ಓಡೋಗಿ ಮದುವೆ ಆಗ್ಬಿಡ್ತಾರೆ. ಚಂಪಾ ಮನೆ ಬಿಟ್ಟು ಹೋಗ್ತಾಳೆ, ಜಾಜಿ ಅವರು ನಮ್ಗೆ 10,000 ರೂಪಾಯಿ ಕೊಡ್ತಾರೆ. ಓಹೋ, ನನ್ನೇ ಮನೆ ಬಿಟ್ಟು ಓಡಿಸೋ ಸಂಚು ಮಾಡ್ತಾ ಇದ್ದೀರಾ? ಮಾಡಿ ಮಾಡಿ, ನಾನು ನೋಡ್ತೀನಿ. ಘಮ ಘಮ ವಾಸನೆ ಬರ್ತಿದೆ ಕಣು, ತಡ್ಕೊಳಕ್ ಆಗ್ತಿಲ್ಲ, ಹೋಗ್ತಿಲ್ಲ. ಎಲ್ಲದಕ್ಕಿಂತ ದೊಡ್ಡ ದಾನ ಸಮಾಧಾನ. ಸ್ವಲ್ಪ ತಗ. ನೀನ್ ಹೀಗೆ ಸಮಾಧಾನ ತಗೊಂಡೆ, ನಿನ್ಗಿನ್ನೂ ಯಾವ ಹುಡುಗಿನೂ ಬಿದ್ದಿಲ್ಲ ಅನ್ಸುತ್ತೆ. ಕಪಿ ಶ್ರೀಪತಿ, ಕೇಸರಿ ಪಾತ್ ರೆಡಿ. ಕೇಸರಿ ಬಾತ್ ಏನೋ ರೆಡಿ, ಆದ್ರೆ ಜಸ್ಟ್ ಮಾತಾಡಕ್ಕೆ ನೀವ್ ಯಾವಾಗ ರೆಡಿ? ಪ್ಲೇಟ್ ಅಲ್ಲಿ ಹೊಡಿ. ನಿಮಗೆ ಕೇಸರಿ ಬಾತ್ ತುಂಬಾ ಇಷ್ಟ ಅಂತ ಇವ್ರಿಗೆ ಹೇಗೆ ಗೊತ್ತಾಯ್ತು? ಪ್ರೀತಿಯಲ್ಲಿ ಬಿದ್ದವ್ರಿಗೆ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದು ಬೇಗ ಗೊತ್ತಾಗೋಗುತ್ತೆ. ನಾಗರಾವ್ ಫಿಲಮ್ ಅಲ್ಲಿ ರಾಮಾಚಾರಿಗೆ ಚಾಮಯ ಮೇಷ್ಟು ಸಿಕ್ಕಂಗೆ ನೀನ್ ನನ್ ಸಿಕ್ಬಿಟ್ಟಿಯಲ್ಲೋ. ಕೇಸರಿ ಬಾತು ಬಾಯೋಗಿ ಹೋಗ್ತಿದ್ದ ಹಾಗೆ ಕರಗ್ ಹೋಯ್ತಲ್ಲೋ. ಹೌದು, ಇವಳು ನಂಗೆ ಇಷ್ಟು ಪ್ರೀತಿಯಿಂದ ಕೇಸರಿ ಬಾತ್ ಮಾಡ್ಕೊಂತಿದ್ದಾಳೆ ಅಂದ್ರೆ ನಾನು ಅವಳಿಗೆ ಏನಾದ್ರು ಕೊಡ್ಬೇಕಲ್ಲೋ. ಏನು ಇಷ್ಟ ಅವಳಿಗೆ? ನೋಡಪ್ಪ ರಾಮಾಚಾರಿ, ಅವಳಿಗೆ ರೋಜಾ ಹೂವಿನ ಬೊಕ್ಕೆ ಅಂದ್ರೆ ತುಂಬಾ ಇಷ್ಟ. ನಿಮ್ಮ ಅಕ್ಕ ಮುಂಚೆನೆ ಹೇಳಕ್ಕೇನ್ ರೋಗ? ಕಾಲ ಮಿಂಚಿಲ್ಲ, 300 ರೂಪಾಯಿ ಕೊಟ್ರೆ ನೀವು ಕೇಸರಿ ಬಾತ್ ತಿಂದು ಮುಗಿಸೋ ಅಷ್ಟರಲ್ಲಿ ಬೊಕ್ಕೆ ತಂದು ಕಿವಿಗೆ ತಗಲಾಕ್ಬಿಡ್ತೀನಿ. ಯಾವ್ದೋ ಹಳೆ ಬೊಕ್ಕೆ ಇದೆ, ಇದನ್ನೇ ಕೊಟ್ರೆ ಹೇಗೆ? ಇವತ್ತು ತುಂಬಾ ಒಣಗೋಗಿದ್ಯಪ್ಪ. ಸ್ವಲ್ಪ ನೀರ್ ಚಿಮುಕ್ಸ್ಬಿಟ್ಟು ಕೊಟ್ರೆ ಗೊತ್ತಾಗಲ್ಲ. ಹೇಗೆ ಗೊತ್ತಾಗಲ್ಲ? ಲವ್ ಬಿದ್ದವ್ರಿಗೆ ಕಣ್ ಕಾಣಲ್ವಂತೆ. ಕಪಿ ಶ್ರೀಪತಿ, ಕೇಸರಿ ಬಾತ್ ಇನ್ನೂ ಉಳಿದಿದೆ, ತಗೊಂಡ್ ಬಂದು ಬಡಿಸ್ಲಾ? ಚಂಪಾ ಕಲಿ ನನ್ ಸಂಪು. ನಿಮಗೆ ರೋಜಾ ಹೂವಿನ ಬೊಕ್ಕೆ ತುಂಬಾ ಇಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನನ್ನ ಪ್ರೀತಿನ ತುಂಬಿ ನೋಡು ಸೋರ್ತಾ ಇದೆ, ಕೊಡ್ತಾ ಇದ್ದೀನಿ. ನನ್ಗೆ ರೋಜಾ ಹೂ ಅಂದ್ರೆ ತುಂಬಾ ಇಷ್ಟ. ನಾನು ಯಾವಾಗ್ಲೂ ಇದೇ ಹೂವನ್ನೇ ಅವ್ರಿಗೆ ಕೊಡೋದು. ಅಲ್ವೋ, ರೋಜಾ ಹೂವನ್ನ ತಗೊಂಡೋಗಿ ಅವ್ರಿಗೆ ಕೊಡೋದು ಅಂದ್ಲಲ್ಲೋ, ಯಾರಿಗೋ? ಇನ್ಯಾರ್ಗೆ? ಪ್ರೀತಿ ಮಾಡಿದವ್ರಿಗೆ. ಏನು ಯಜಮಾನ್ರೆ, ಏನು ಸ್ವಲ್ಪ ತಲೆ ಎತ್ತು ನೋಡ್ಬಾರ್ದಾ? ಆಯ್ತು, ಏನು ಅಂತ ಹೇಳಿ. ನಿಮ್ಗೋಸ್ಕರ ಈ ರೋಜಾ ಹೂವಿನ ಬೊಕ್ಕೆ. ಏನು ಸನ್ಮಾನನಾ? ಹೌದು, ಜಾಜಿ ಆಂಟಿ ಊರಲ್ಲಿ ಇಲ್ವಲ್ಲ, ಅದಕ್ಕೆ ಈ ಸನ್ಮಾನ. ಏ ಚಂಪಾ, ನನ್ನ ಮನಸ್ಸನ್ನ ಅದೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ. ನಿಜವಾದ ಸೆಲೆಬ್ರೇಷನ್ಗೆ ಒಂದು ಅರ್ಥ ಬರಬೇಕು ಅಂದ್ರೆ ನಿನ್ಗೊತ್ತು. ನಾನೇ ಕೊಟ್ಟಿದ್ದು ನಾನ್ ಮುಟ್ಟಲ್ಲಪ್ಪ, ಬೇಕಿದ್ರೆ ನೀವೇ ನನಗೆ ಕೊಡ್ಸಿ. ಆ ಶ್ರೀಪತಿ ನಿನ್ನ ತುಂಬಾ ಹಚ್ಕೊಂಡಿರೋ ಹಾಗೆ ಕಾಣಿಸುತ್ತೆ. ಹೌದು ಅತ್ತೆ, ಅವ್ನು ನನ್ನ ತುಂಬಾ ಪ್ರೀತಿಸ್ತಾ ಇದ್ದ. ಅವನು ಒಳ್ಳೆ ಹುಡುಗ ಅಂತ ನೀನೇನಾದ್ರೂ ಅವನ ಬಲೆಗೆ ಬಿದ್ದೋ ನಿನ್ನ ಹಾಲಿಸ್ಕೊಂಡು ಹೊರಟೋಗ್ಬಿಡ್ತಾನೆ. ಅತ್ತೆ, ನಿಮಗೆ ಗೊತ್ತಾಗ್ತಿರೋ ಹಾಗೆ ನನ್ನೆಲ್ಲ ಯಾರು ಹಾರಿಸ್ಕೊಂಡು ಹೋಗಕ್ ಆಗಲ್ಲ. ಅಷ್ಟಕ್ಕೂ ನಮ್ಮ ಯಜಮಾನ್ರು ಪರ್ಮಿಷನ್ ಬೇಕಲ್ಲ. ನನ್ ಚಿನ್ನ, ನನ್ ಚಿನ್ನ. ಏನು ಕರೀತಾ ಇದ್ದಾನಲ್ಲ, ಹೋಗಿ ವಿಚಾರಿಸು. ಅತ್ತೆ, ಆ ಕಪ್ಪಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ, ಸುಮ್ಮನೆ ಅವಾಗ ಕರೀತಾನೆ ಇರ್ತಾನೆ. ಅದನ್ಬಾರ್ದಮ್ಮ, ಮನೆಗೆ ಬಂದ ಅತಿಥಿಗಳನ್ನ ಕೇವಲವಾಗಿ ನೋಡ್ಬಾರ್ದು. ಅದೇನು ಅಂತ ಹೋಗಿ ವಿಚಾರಿಸಮ್ಮ. ಹೋಗು ಅತ್ತೆ, ಇರಲ್ಲಿ ಹೋಗು. ಏನು? ಚಂಪು, ನಾನು ನಿನಗೆ ಏನೋ ಒಂದು ಕೊಡ್ಬೇಕು ಅಂತ ಇದ್ದೀನಿ. ನೀನ್ ಯಾವುದೇ ಕಾರಣಕ್ಕೂ ಬೇಡ ಅನ್ಬಾರ್ದು. ಮೊದ್ಲು ಅದೇನು ಅಂತ ಹೇಳು, ಬೇಕೋ ಬೇಡವೋ ಅಂತ ಆಮೇಲೆ ಯೋಚನೆ ಮಾಡ್ತೀನಿ. ನಿನಗೆ ನಾನು ಪ್ರೀತಿಯಿಂದ ಪ್ರೀತಿಯಿಂದ ಇದನ್ನ ಕೊಡ್ಬೇಕು ಅಂತ ಇದ್ದೀನಿ. ಸರ ಎಷ್ಟು ಚೆನ್ನಾಗಿದೆ. ಹೌದು, ಇದು ನನ್ಗೆ ಯಾಕೆ ಕೊಡ್ತಾ ಇರೋದು? ಹಾಗೆ ಸುಮ್ಮನೆ ನಾನು ತಗೋತಾ ಇದ್ದೀನಿ. ಯಾಕೆ? ಹಾಗೆ ಸುಮ್ಮನೆ. ನಾನು ಯಾಕೆ ಕೊಟ್ಟೆ ಅಂತ ಟೈಮ್ ಬಂದಾಗ ಹೇಳ್ತೀನಿ. ನಾನು ಯಾಕೆ ತಗೊಂಡೆ ಅಂತ ಟೈಮ್ ಬಂದಾಗ ಹೇಳ್ತೀನಿ. ಅಯ್ಯೋ, ಏನೇನು ನೆಕ್ಲೆಸ್ ಪಾಂಡುರಂಗ ಕೊಡ್ತಿದ್ದ? ಅಲ್ಲ, ಕಪಿ ಶ್ರೀಪತಿ. ನಾನು ಅವನ ಪ್ರೀತಿನಲ್ಲಿ ಕೆಡವುದೆ, ಅವನು ಕೊಡ್ಸೇ ಬಿಟ್ಟ. ಅಂದ್ರೆ ಅವ್ನು ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಆಯ್ತು. ನಾನು ಅಷ್ಟೇ, ನನ್ನ ಪ್ರೀತಿ ಯಾರಿಗೆ ಯಾವ ಕಡೆ ಹೋಗ್ತಾ ಇದೆ ಅನ್ನೋದನ್ನ ಆದಷ್ಟು ಬೇಗ ಹೇಳ್ಬಿಡ್ತೀನಿ.
ಅಲ್ಲಿಗೆ ನಮ್ಮ ದಾರಿ ಸುಗಮ ಆಯ್ತು. 10,000 ರೂಪಾಯಿಗೆ ದಾರಿ ಸಿಕ್ತು. MSc, ಏನ್ ಹೇಳ್ತಾ ಇದೀಯ ನೀನು? ಹೋಗಿ ಹೋಗಿ ಇವನ್ನ ಲವ್ ಮಾಡ್ತಾ ಇದೀಯಾ? ದೊಡ್ಡವನು ಅನ್ನಿಸ್ಕೊಂಡಿರೋರು ಯಾತಕ್ಕೆ ಇರೋದು? ಅಷ್ಟೇ, ಪ್ರೀತಿಗೆ ಪ್ರೀತಿಸೋರ್ಗೆ ಕಣ್ಣಿರಲ್ಲ ಅಂತ ಹೇಳ್ತಾರೆ. ಚಂಪಾ ಸಾಕು ಸುಮ್ಮನೆ ಇರೆ. ಪ್ರೀತಿ ಮಾಡೋ ಕೂಡ್ರಾಗಿರ್ಬೋದು, ಹಾಗಂತ ನೋಡೋ ಜನಗಳೆಲ್ಲ ಕೂಡ್ರೇನೆ. ಯಜಮಾನ್ರೆ, ನಾನು ಶ್ರೀಪತಿ ಪರಸ್ಪರ ಇಷ್ಟಪಟ್ಟಿದೀವಿ, ಮದುವೆನೂ ಆಗ್ತಾ ಇದೀವಿ. ಯಾಕೆ ಅಂತ ಕೇಳಬಹುದು. ಮತ್ತಿನ್ನೇನು ಯಜಮಾನ್ರೆ, ಇನ್ನು ಎಷ್ಟು ದಿವಸ ಅಂತ ನಾನ್ ನಿಮ್ಗೋಸ್ಕರ ಕಾಯ್ತಾ ಇರ್ಲಿ? 2012 ಬೇರೆ ಹತ್ರ ಬರ್ತಾ ಇದೆ. ಅಂದ್ರೆ ಪ್ರಣಯಕ್ಕಿಂತ ಮುಂಚೆನೆ ಪ್ರಣಯ. ಹೌದು, ಹಾಗೆ ತಿಳ್ಕೊಳ್ಳಿ. ಶ್ರೀಪತಿಗೆ ಕಡ್ಲೆಕಾಯಿ ಅಂದ್ರೆ ತುಂಬಾ ಇಷ್ಟ. ಸೇರ್ ಕಡ್ಲೆಕಾಯಿನ ಬೇಯಿಸಿ ಹಾಕ್ಬಿಟ್ರೆ 3 ದಿವಸ ಅಡ್ಗೆ ಮಾಡೋಷ್ಟೇ ಇರಲ್ಲ. MSc, ಮದುವೆ ಆಗೋದಕ್ಕೆ ಮುಂಚೆ ಒಂದ್ಸಲ ಚೆನ್ನಾಗಿ ಯೋಚನೆ ಮಾಡಮ್ಮ. ಇದ್ರಲ್ಲಿ ಏನ್ರಿ ಯೋಚನೆ ಮಾಡೋದು? ನಾನು ಇಲ್ಲಿಗೆ ಬಂದಿದ್ದೆ ಇವಳನ್ನ ಹಾರಿಸ್ಕೊಂಡು ಹೋಗೋದು. ತರಲೆ, ನೀನೇನೋ ಹಾರಿಸ್ಕೊಂಡು ಹೋಗೋದಕ್ಕೆ ರೆಡಿ ಆಗಿದ್ಯಾ, ಆದ್ರೆ ಹಾರೋದಕ್ಕೆ ಅವಳು ಇಷ್ಟ ಇರ್ಬೇಕಲ್ಲ. ಯಜಮಾನ್ರೆ, ಹಾರಿಸ್ಕೊಂಡು ಹೋಗಿ ಅಂತ ಹೇಳ್ಕೊಟ್ರೋದೇ ನಾನು. ಮದ್ವೆ ದಿವಸ ಹೇಳ್ ಕಳಿಸ್ತೀನಿ, ತಲೆ ಮೇಲೆ 4 ಅಕ್ಷತೆ ಕಾಳು ಹಾಕಿ. ಏನ್ ಮಾಡ್ತಾ ಇದೀರಪ್ಪ? ಕನಸು ಕಾಣ್ತಾ ಇದ್ವಿ. ಏನು ಯಜಮಾನ್ರೆ, ನಾನು ಏನ್ ತಂದಿದ್ದೀನಿ ನೋಡಿ. ಲೇ ಚಂಪ, ಯಾರ್ದ ಇದು? ನಂದೇ ಯಜಮಾನ್ರೆ, ನಿಮ್ ಹತ್ರ ಇಟ್ಕೊಂಡಿರಿ, ನಾನ್ ಬೇಕಾದಾಗ ಹೇಳ್ತೀನಿ. ಈಗ ನನಗೆ ಕಷ್ಟ ಬಂತು ಅಂತ ಅಪ್ಪಿ ತಪ್ಪಿ ನಾನು ಮಾರ್ಕೊಂಡ್ಬಿಟ್ಟಪ್ಪ, ಅವಾಗ ಏನ್ ಮಾಡ್ತೀಯ? ಪರವಾಗಿಲ್ಲ ಯಜಮಾನ್ರೆ, ನೆಕ್ಲೆಸು ನಿಮ್ ಹತ್ರ ಇರೋದು ಒಂದೇ, ನನ್ ಹತ್ರ ಇರೋದು ಒಂದೇ. ಥ್ಯಾಂಕ್ಸ್. ಏನು ಯಜಮಾನ್ರೆ, ನಾನ್ ನೆಕ್ಲೆಸ್ ನಿಮಗೆ ಕೊಟ್ಟಿದ್ದೀನಿ ಅಂತ ಏನೋ ದಾಖಲೆನೆ ಕೊಡ್ಲಿಲ್ಲ. ಏನ್ಕು ಒಂದು ಚಿಕ್ಕ ಚೀಟಿನಲ್ಲಿ ಸೈನ್ ಮಾಡ್ಕೊಟ್ಬಿಡ್ಲಾ? ಬೇಡಪ್ಪ, ಚೀಟಿ ನೀರಿಗೆ ಬಿದ್ರೆ ನೆಂದು ಹೋಗುತ್ತೆ, ಕೈ ತಪ್ಪಿದ್ರೆ ಕೈ ಹೋಗುತ್ತೆ. ಈಗ ಏನ್ ಮಾಡುವಂತೀಯ? ನಿಮ್ ಕೈಲಿ ಆ ಉಂಗ್ರ ಇದೆಯಲ್ಲ, ಅದನ್ನ ಕೊಟ್ಬಿಡಿ. ಬೇಡಪ್ಪ, ನಾನ್ ಕೈಯಿಂದ ಮುಟ್ಟಲ್ಲ, ಬೇಕಿದ್ರೆ ನೀವೇ ನನ್ ಕೈ ಹಾಕಿ. ಚಂಪ, ಇದು ಯಾಕೋ ಜಾಸ್ತಿ ಆಗೋಯ್ತು. ಯಜಮಾನ್ರೆ, ಜಾಜಿ ಆಂಟಿ ಮನೇಲಿ ಇಲ್ಲ, ಪರವಾಗಿಲ್ಲ, ಬೇಗ ಹಾಕ್ಬಿಡಿ. ಯಾವ ಕೈಗೆ ಹಾಕ್ಲಿ? ಎಡಗೈಗೋ ಬಲಗೈಗೋ? 2 ಕೈಯೂ ನಿಮ್ದೆ, ಯಾವ ಕೈಗೆ ಬೇಕಾದ್ರೂ ಹಾಕಿ. ಏನು ಯಜಮಾನ್ರೆ, ಇದ್ ಯಾವ ಉಂಗ್ರ ಗೊತ್ತಾ? ಯಾವ ಉಂಗ್ರ? ಎಂಗೇಜ್ಮೆಂಟ್ದು. ಲೋ, 99 ಜನ ಹುಡುಗಿರ್ನ ಎಂಗೇಜ್ಮೆಂಟ್ ಆದಾಗ್ಲೇ ಸಿಕ್ಕಾಕೊಂಡಿದ್ದ. ಇನ್ನು 100ನೇ ಹುಡುಗಿನ ಎಂಗೇಜ್ಮೆಂಟ್ ಆಗ್ಬೇಕಾದ್ರೆ ಸಿಕ್ಕಾಕೊಂಡ್ಬಿಡ್ತೀನ. ಏನು ಕಪಿ ಶ್ರೀಪತಿಯರು ಯಾರನ್ನೋ ಮನೆ ಕರೀತಾ ಇದ್ರಿ? ಯಾರು ಕರೀಲಿ? ನನ್ನ ಫ್ರೆಂಡ್ ನಿಮಗೆ ಸ್ವೀಟ್ ನ್ಯೂಸ್ ಹೇಳ್ತೀನಿ. ಹೌದಾ? ಹಾಗಾದ್ರೆ ನಾನು ನಿಮ್ಗೆ ನಾಳೆನೆ ಸ್ವೀಟ್ ನ್ಯೂಸ್ ಹೇಳ್ತೀನಿ. ಅದನ್ನ ಈಗಲೇ ಹೇಳ್ಬೋದಲ್ವಾ? ಹೇಳ್ಬಿಟ್ರೆ ಸ್ವಾರಸ್ಯ ಇರಲ್ವಲ್ಲ? ಅಲ್ವಾ? ಅದಕ್ಕೆ ನಾನು ನಾಳೆನೇ ಹೇಳ್ತೀನಿ. ಹಾಗಾದ್ರೆ ನಾಳೆನೆ ಸಿಗೋಣ. See you. ಶ್ರೀಪತಿ, ರವಿ, ವೆಲ್ಕಮ್ ವೆಲ್ಕಮ್. ಬಾರಯ್ಯ. ಬಾ. ಇವ್ನು ನನ್ನ ಫ್ರೆಂಡ್ ರವಿ ಅಂತ, ಸ್ಟಿಲ್ ಫೋಟೋಗ್ರಾಫರ್. ಇವ್ರ ಮುಂದೆ ಒಂದು ವಿಷಯ ಪ್ರಸ್ತಾಪ ಮಾಡ್ಬೇಕು ಅಂತ ಇದ್ದೀನಿ. ನಾನು ಅಷ್ಟೇ ಒಂದ್ ವಿಷಯ ಪ್ರಸ್ತಾಪ ಮಾಡ್ಬೇಕು ಅಂತ ಇದ್ದೀನಿ. ನನ್ನ ಮದುವೆ ವಿಷಯ ಹೇಳ್ಬೇಕು ಅಂತ ಇದ್ದೀನಿ. ನಾನು ಅಷ್ಟೇ. ಯಾರ ಮದುವೆ, ಯಾಕೆ ಮದುವೆ ಅನ್ನೋದೇ ಅರ್ಥ ಆಗ್ತಾ ಇಲ್ವೇ? ನಾನು ಒಬ್ಬರನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ನಾನು ಒಬ್ರನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ, ಆದ್ರೆ ಅದು ಶ್ರೀಪತಿ ಅಲ್ಲ, ನಮ್ಮ ಯಜಮಾನ್ರು. ಚಂಪಾಕಲಿ, ಇದು ಮೋಸ. ನಾನು ನಿನಗೆ ಬಂಗಾರ ಚೈನ್ ಕೊಟ್ಟಿದ್ದೀನಿ. ಕೊಡಿ ಅಂತ ನಾನು ಕೇಳಿದ್ನಾ? ನಮ್ಮ ಯಜಮಾನ್ರು ನಂಗೆ ಎಂಗೇಜ್ಮೆಂಟ್ ರಿಂಗೇ ಕೊಟ್ಟಿದ್ದಾರೆ. ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ, ಅದಕ್ಕಾದ್ರೂ ನಿನ್ನ ಮದುವೆ ಆಗ್ಬೇಕು. ನಾನು ಈ ಮನೇಲಿ ಇರೋದೇ ನಮ್ಮ ಯಜಮಾನ್ರಿಗೋಸ್ಕರ. ಅವ್ರು ನನ್ನ ಯಾವತ್ತೂ ಕೆಲ್ಸದೋಳು ಅಂತ ತಿಳ್ಕೊಂಡೇ ಇಲ್ಲ, ಗೊತ್ತಾ? ತಕೊಳ್ಳೋ ಮಿಸ್ ಆಗ್ಬಿಡುತ್ತೆ. ಏನ್ ಮಿಸ್ ಆಗುತ್ತಾ? ಆಮೇಲೆ ಹೇಳ್ತೀನಿ, ಬರ. ನೋಡಿ ಯಜಮಾನ್ರೆ, ಶ್ರೀಪತಿ ಚಂಪಾನ ಮದುವೆ ಆಗ್ಬೇಕು ಅಂತಿದ್ದಾನೆ, ಮದುವೆ ಮಾಡ್ಕೊಟ್ಬಿಡಿ. ಮದುವೆ ಆಗ್ತಾರೆ ಶ್ರೀ, ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ, ಮದುವೆ ಮಾಡ್ಕೊಡಕ್ ನಿಮ್ಗೆ ಆಗಿದೆ ದಾಡಿ. ಅವರಿಬ್ರು ಒಬ್ಬಟ್ಟು ಮಾತ್ರಕ್ಕೆ ಮನೇಲಿ ಓದ್ಬೇಕಾರೆ ಮನೇಲಿ ಯಾರು ಇದಾರೆ? ಅವ್ನ ಹೆಂಡತಿ ಅಂದ್ರೆ ಇವ್ನಿಗೆ ಮದುವೆ ಆಗಿದ್ಯಾ? ನನ್ನ ತಂಗಿ ಮಗಳನ್ನೇ ಇವನು ಕೊಟ್ಟಿರೋದು. ಏ ಮನೆಗಳ ಮನೆಗೆ ಬರ್ತೀಯೋ ಇಲ್ಲ ನಿನ್ನ ಹೆಂಡತಿನ ಕೈ ತಲೆ ಬರೇ ಆಗುತ್ತೋ? ಬರ್ತೀನಪ್ಪ. ಜಸ್ಟ್ ಮಿಸ್ಕೋ. ಫೋಟೋಗ್ರಾಫರ್ ರವಿ ಅವರೇ, ನಮ್ಮ ಈ ಶ್ರೀಪತಿಗೆ ಯಾಕೆ ಈ ತರದ್ದು ಹುಚ್ಚು ಅಂತ? ಸರ್, ಆ ಶ್ರೀಪತಿಗೆ 100 ಎಂಗೇಜ್ಮೆಂಟ್ ಮಾಡ್ಕೊಂಡು ಗಿನ್ನಿಸ್ ರೆಕಾರ್ಡ್ ಸೇರ್ಬೇಕಂತ ಆಸೆ ಇತ್ತು. ಈಗಾಗಲೇ 99 ಎಂಗೇಜ್ಮೆಂಟ್ ಆಗಿದೆ ಸರ್. 100ನೇ ಎಂಗೇಜ್ಮೆಂಟ್ ಇಲ್ಲಿ ಮಾಡ್ಕೊಳಕ್ಕೆ ಅಂತ ಬಂದ, ಸಿಗ್ ಬಿದ್ದ. ಒಂಥರ ಹುಚ್ಚ ಸರ್. MSc, ಆ
ಶ್ರೀಪತಿನ ಪ್ಲೀತ್ಸು ಹಾಗೆ ಯಾಕೆ ನಾಟಕ ಆಡ್ದೆ? ಅಯ್ಯೋ ಅತ್ತೆ, ಶ್ರೀಪತಿನ ಪ್ರೀತಿಸಿ ಫೂಲ್ ಮಾಡಿದ್ರೆ 500 ರೂಪಾಯಿ ಕೊಡ್ತೀವಿ ಅಂತ ಇವರಿಬ್ರು ನನ್ನ ಹತ್ರ ಬೆಟ್ಟಿಂಗ್ ಕಟ್ಟಿದ್ರು. ಅದಕ್ಕೆ ನಾನು ಶ್ರೀಪತಿನ ಪ್ರೀತಿಸೋ ನಾಟಕ ಆಡ್ದೆ. ಅವನು ಹಳ್ಳಕ್ ಬಿದ್ದ, ಇವರಿಬ್ರು ಸೋತ್ರು. ಕೊಟ್ರು 500 ರೂಪಾಯಿನ. ನಾವ್ಯಾಕೆ ಕೊಡ್ಬೇಕು? ಆ ಶ್ರೀಪತಿ ಬಂದಿದ್ದು ಪಾಂಡುರಂಗನ್ ಹುಡ್ಕೊಂತಾನೆ, ಅವರೇ ಕೊಡ್ತಾನ್ ಬಿಡು.